ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ಈಶ್ವರಪ್ಪನವರು ಪದೇ ಪದೇ ರಾಜ್ಯಪಾಲರನ್ನು ಯಾಕೆ ಬೈತೀರಿ? ಈ ಬಾರಿ ಸದನ ನಡೆಯದೇ ಇರೋದಕ್ಕೂ ಕೂಡ ನೀವೇ ಕಾರಣ. ಆ ಸದನದಲ್ಲಿ ರಾಜ್ಯಪಾಲರನ್ನ ಹೇಳುತ್ತಂದಿದ್ದು ನೀವು. ಕರ್ನಾಟಕ ರಾಜ್ಯದಲ್ಲಿ ರಾಜ್ಯಪಾಲರು ಅಂತಿದ್ದಾರೆ. ಯಾಕಿಲ್ಲ? ಹಂಸರಾಜ್ ಭಾರದ್ವಾಜ್ ಹೇಗೆ ಕಾಣ್ತಾರೆ ನಿಮಗೆ? ಹಂಸರಾಜ್ ಭಾರದ್ವಾಜ್ ಅವರು ರಾಜ್ಯಪಾಲರ ಹುದ್ದೆ ಇಲ್ಲದಂತೂ ಒಬ್ಬ ಕಾಂಗ್ರೆಸ್ ಲೀಡರ್. ನಾನು ಹೇಳಿದ್ದಲ್ಲ, ಅವರೇ ಸ್ಪಷ್ಟ ಹೇಳ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ನಾನು ಏನೇನು ಮಾಡಬೇಕು, ವಿರೋಧ ಪಕ್ಷ ವಿಫಲವಾಗಿದೆ, ನಾನು ಈ ರಾಜ್ಯದಲ್ಲಿ ಆಗೋದಕ್ಕೆ ಬಿಡೋದಿಲ್ಲ. ಈ ಮಾತನ್ನ ವಿರೋಧ ಪಕ್ಷ ಸ್ಥಾನ ತುಂಬಿಕೊಂಡಂತ ಒಬ್ಬ ಮಹಾಪುರುಷ. ನೀವು ಸದನದಲ್ಲಿ ನಿಂತ್ಕೊಂಡು ಸದನಕ್ಕೆ ಕರೆಸಿ ಅವ್ರಿಗೆ ಚೀಮಾರಿ ಹಾಕಿ ಅಂತಿರಲ್ಲ, ನಿಮ್ಮ ಸರ್ಕಾರದ ಮುಖ್ಯಸ್ಥರು ಅವರು. ಯಾಕೆ ರಾಜ್ಯಪಾಲರು ವಿರೋಧ ಮಾಡ್ತೀನಿ ಅಂತ ಕೇಳಿದ ಪ್ರಶ್ನೆ ಬಹಳ ಒಳ್ಳೆ ಪ್ರಶ್ನೆ. ಇಡೀ ರಾಜ್ಯ ಜನ ನೋಡ್ತಾ ಇದ್ದಾರೆ ಇವತ್ತು ನಿಮ್ಮ ಟಿವಿನ. ನೋಡ್ತಾ ಇರೋಂಥ ಸಂದರ್ಭದಲ್ಲಿ ಈಶ್ವರಪ್ಪ ಯಾಕೆ ವಿರೋಧ ಮಾಡ್ತೀನಿ ಹಂಸರಾಜ್ ಭಾರದ್ವಾಜ್ಗೆ? ರಾಜ್ಯಪಾಲರ ಹುದ್ದೆಗೆ, ಆ ಹುದ್ದೆಗೆ ನಾನು ಗೌರವ ಕೊಡ್ತೇನೆ, ನಮಸ್ಕಾರ ಮಾಡ್ತೇನೆ. ಆದರೆ ಹಂಸರಾಜ್ ಭಾರದ್ವಾಜ್ ಅಂತ ಕಾಂಗ್ರೆಸ್ ಏಜೆಂಟ್ ಬಗ್ಗೆ ನನಗೆ ಗೌರವ ಕೊಡಲ್ಲ. ಯಾಕೆಂದರೆ ಬಿಲ್ ಕೊಟ್ಟದನ್ನ ಪಾಸ್ ಮಾಡಿದ್ದನ್ನು ತಡೆ ಹಿಡಿಯಂಥ ಅಧಿಕಾರವೇ ಅವ್ರಿಗಿಲ್ಲ. ಇಟ್ಕೊಂಡು ಕೂತಿದ್ದಾರೆ. ಗೋಹತ್ಯೆ ನಿಷೇಧ ಕಾನೂನು ಜಾರಿ ತರಬೇಕು. ದೇಶದ 6 ರಾಜ್ಯಗಳಲ್ಲಿ ಗೋಹತ್ಯೆ ನಿಷೇಧವನ್ನು ಯಾವ ರೀತಿ ಮಾಡಬೇಕು ಅದೇ ಅಂಶವನ್ನು ಕರ್ನಾಟಕ ರಾಜ್ಯದಲ್ಲಿ ಬಹುಮತದಿಂದ ವಿಧಾನಮಂಡಲ ಪಾಸ್ ಮಾಡಿ ಕಳಿಸ್ತಾರೆ. ರಾಷ್ಟ್ರಪತಿ ಕಳಿಸ್ತಾರೆ. ರಾಷ್ಟ್ರಪತಿ ನೀವು ಭೇಟಿ ಮಾಡಿ, ರಾಷ್ಟ್ರಪತಿ ಕಂಪ್ಲೇಂಟ್ ಮಾಡಿ ಅವ್ರ ಮೇಲೆ. ರಾಷ್ಟ್ರಪತಿ ಭೇಟಿ ಮಾಡ್ತೀವೋ, ಭಗವಂತನ ಭೇಟಿ ಅಲ್ಲ, ನೀವು ಅವ್ರಿಗೆ ಕಂಪ್ಲೇಂಟ್ ಮಾಡ್ಬೋದಲ್ಲ. ಆಮೇಲೆ ಇವ್ರ ಕೆಲಸ ಏನು? ಈ ಮನುಷ್ಯನ ಇವ್ರಿಗೆ ಅಧಿಕಾರವೇ ಇಲ್ಲ. ಸಂವಿಧಾನದ ವಿರೋಧ ಪಕ್ಷದಲ್ಲಿ ಕೂಗ್ತಿದ್ದಾರೆ. ಸಂವಿಧಾನಬದ್ಧವಾಗಿ ಬಹುಮತ ಇರೋಂಥ ಸರ್ಕಾರ ಕಳಿಸಿದಂಥ ಬಿಲ್ಲನ್ನು ಪಾಸ್ನ ಮಾಡಲೇಬೇಕು ರಾಜ್ಯಪಾಲರು. ಅಂಥವ್ರು ಕಾಂಗ್ರೆಸ್ ಏಜೆಂಟ್ನಂತೆ ಕೆಲಸ ಮಾಡಿದ್ರೆ ಎಲ್ಲರೂ ಬಾಯಿ ಮಿಷನ್ ಕೂತ್ಕೊಳ್ಳೋಕೆ ಜನ ನಮ್ಗೆ ಕಳಿಸಿರೋದು. ಲೋಕಾಯುಕ್ತ ವಿಚಾರದಲ್ಲಿ ಅವರು ಎತ್ತಿರುವ ಪ್ರಶ್ನೆ ಬಗ್ಗೆ ನಿಮ್ಮ ಅಬ್ಜೆಕ್ಷನ್ ಏನು? ಲೋಕಾಯುಕ್ತರ ಬಗ್ಗೆ ಪೂರ್ಣ ನಮಗೆ ಗೌರವ ಇದೆ. ಲೋಕಾಯುಕ್ತ ಸಂತೋಷ್ ಹೆಗ್ಡೆ ಅವರು ರಾಜೀನಾಮೆ ಕೊಟ್ಟಾಗ ನಿಮಗೆ ಗೊತ್ತಿದೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಿತಿನ್ ಗಡ್ಕರಿ ಅವರು ಅವ್ರ ಮನೆಗೆ ಹೋಗ್ಬಿಟ್ಟು ಬಂದರು. ರಾಜೀನಾಮೆ ದಯವಿಟ್ಟು ವಾಪಸ್ ತೆಗೆದ್ರು. ಅಲ್ಲ, ಅನಂತರ ಏನಾಯ್ತು ಅನ್ನೋದು ಕೂಡ ರಾಜ್ಯ ಜನ ನೋಡಿದ್ದಾರೆ. ಈಶ್ವರಪ್ಪನವರೇ, ಅಷ್ಟು ಸುಲಭ ಹೇಳ್ಬಿಡಿ. ಲೋಕಾಯುಕ್ತ ಹುದ್ದೆ ಬಗ್ಗೆ ರಾಜ್ಯಪಾಲ ದಾರಿ ತಪ್ಪಿದ್ರು ಕೂಡ ಲೋಕಾಯುಕ್ತ ಹುದ್ದೆ ಬಗ್ಗೆ ಎಷ್ಟು ಗೌರವ ಇದೆ. ಅಡ್ವಾಣಿಯವರು ಫೋನ್ ಮಾಡಿದ್ರು, ದಯವಿಟ್ಟು ನೀವು ರಾಜೀನಾಮೆ ವಾಪಸ್ ತಗೊಳ್ಳಿ ಅಂತ. ಅಂಥ ಲೋಕಾಯುಕ್ತ ಅದನ್ನು ತಪ್ಪು ಮಾಡ್ಬಿಟ್ಟೆ ಅಂತಲೂ ಅವರೇ ಹೇಳಿದ್ರು ಕೊನೆಗೆ. ಯಾರು? ಸಂತೋಷ್ ಹೆಗ್ಡೆ ಅವರೇ. ಅವ್ರು ಏನು, ನಾನು ಹೇಳ್ತಿರೋದು ಲೋಕಾಯುಕ್ತ ಹುದ್ದೆ ಬಗ್ಗೆ. ಸಂತೋಷ್ ಹೆಗ್ಡೆ ವ್ಯಕ್ತಿ, ಹಂಸರಾಜ್ ಭಾರದ್ವಾಜ್ ವ್ಯಕ್ತಿಗಳ ಬಗ್ಗೆ ನಾನು ಹೇಳ್ತಿಲ್ಲ. ಲೋಕಾಯುಕ್ತ ಬಗ್ಗೆ ಗೌರವ ಇದೆ. ನಾನು ಈ ಪಾಯಿಂಟ್ ಹೇಳ್ತಿರೋದು. ಲೋಕಾಯುಕ್ತರ ನೇಮಕಾತಿಯನ್ನು ತೀರ್ಮಾನ ಮಾಡಿದ ನಂತರ ಸರ್ಕಾರ ರಾಜ್ಯಪಾಲರು ಕಳಿಸಿದಾಗ ರಾಜ್ಯಪಾಲರು ಅದನ್ನು ಜಾರಿಗೆ ತರಲೇಬೇಕು. ಇದು ಸಂವಿಧಾನ. ತಡೆ ಹಿಡಿಯಂಥ ಅಧಿಕಾರ ಇಲ್ಲ ಇವರಿಗೆ. ಇವ್ರು ತಡೆ ಹಿಡಿದಿದ್ದಾರೆ. ನಾವು ಅದಕ್ಕೋಸ್ಕರ ಮುಂದೆ ಏನು ಮಾಡಬೇಕು ಬಿಡಬೇಕು ಯೋಚನೆ ಮಾಡ್ತೀವಿ. ಇವರು ಒಂದು ಸೈಟ್ ಇದೆ ಅನ್ನೋದು ಒಂದು ಲೆಕ್ಕ ಇಟ್ಕೊಂಡು ಇವ್ರಿಗೆ ಬೇಡ ಬನ್ನೂರು ಮಠ ಅನ್ನೋದು ಒಂದೇ ಕಾರಣಕ್ಕೆ ತಡೆ ಹಿಡ್ಕೊಂಡು ಕೂತ್ಕೊಂಡ್ರೆ ಇವ್ರ ಮೇಲೆ FIR ಇಲ್ವಾ? ಯಾಕೆ ರಾಜ್ಯಪಾಲರಾಗಿ ಮುಂದುವರಿತಾ ಇದ್ದಾರೆ? ಇವ್ರಿಗೆ ಅಧಿಕಾರ ಇದೆಯಾ ರಾಜ್ಯಪಾಲರಾಗಿ ಮುಂದುವರಿಯೋದಕ್ಕೆ? FIR ಇದ್ದಂಥ ವ್ಯಕ್ತಿನ ಅವತ್ತೇ ಬಿಸಾಕಬೇಕಾಯ್ತು. ಇಷ್ಟರ ಮಟ್ಟಿಗೆ ನೈತಿಕತೆ ಹೇಳಿದಂಥ ವ್ಯಕ್ತಿ. ಸಂವಿಧಾನದಲ್ಲಿ ಆಯ್ಕೆಯಾಗಿ ಬಂದ ರಾಜ್ಯಪಾಲರು ಈ ರೀತಿ ಕಾಂಗ್ರೆಸ್ ಏಜೆಂಟ್ ಅಂತ ವರ್ತನೆ ಮಾಡ್ತಿರೋದನ್ನ ವಿಧಾನಮಂಡಲದಲ್ಲಿ ಅವರು ಚೀಮಾರಿ ಆಗ್ತಿ ಇನ್ನೇನು ಹೇಳ್ಬೇಕಿತ್ತು ನಾನು? ಅಲ್ಲ, ತಾವು ರಾಜ್ಯಪಾಲರು ಒಂದು ರಾಜ್ಯದಲ್ಲಿದ್ದಾಗ ಅವ್ರ ಜೊತೆ ಸರ್ಕಾರ ಹೊಂದಾಣಿಕೆ ಮಾಡಿಕೊಂಡು ನಡಿಬೇಕೆ ಹೊರತು ತಾವು ರಾಜ್ಯಪಾಲರ ಜೊತೆ ಫೈಟಿಂಗ್ ಬಿದ್ದಿದ್ದೀರಿ. ಹೊಂದಾಣಿಕೆ ಅಂದ್ರೆ ರಾಜ್ಯಪಾಲರ ವಿರೋಧ ಪಕ್ಷದ ನಾಯಕರ ತರ ತಾವು ನೋಡ್ತಾ ಇದ್ದೀರಿ. ಅವ್ರ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದೀರಿ. ನಾನು ಅದಕ್ಕೆ ಹೇಳ್ತಾ ಇರೋದು, ಜನಕ್ಕೆ ಅನುಕೂಲ ಆಗಂತ ಬಿಲ್ಲನ್ನ ಬಹುಮತ ಇರೋಂಥ ಸರ್ಕಾರ ಪಾಸ್ ಮಾಡ್ಕೊಳ್ಳಿದ್ರೆ ಅವ್ರು ಮಾಡಲಿಲ್ಲ ಅಂತ ಹೊಂದ್ಕೋಬೇಕಾ? ಹೊಂದ್ಕೊಳ್ಳೋದು ಅಂದ್ರೇನು? ಬಾಯಿ ಮುಚ್ಚಿಡಿರ್ಬೇಕಾ? ರಾಜ್ಯಪಾಲರಾಗಿ ರಾಜ್ಯಪಾಲರ ಹುದ್ದೆನಲ್ಲಿ ಕೆಲಸ ಮಾಡೋದು ಬಿಟ್ಟು ಕಾಂಗ್ರೆಸ್ ಕಚೇರಿಯಲ್ಲಿ ಹೋಗಿ ಕೂತ್ಕೊಳ್ಳಿ. ಸೋನಿಯಾ ಗಾಂಧಿ ತೃಪ್ತಿಪಡಿಸಬೇಕು, ನಾನು ಅಲ್ಲೇನೋ ಲಾ ಮಿನಿಸ್ಟರ್ ಆಗಬೇಕು ಅಂತ ಆಸೆ ಇದ್ರೆ ಇಲ್ಲಿ ರಾಜೀನಾಮೆ ಕೊಟ್ಟು ಅಲ್ಲಿತ್ಕೊಳ್ಳಿ. ಅದು ಬಿಟ್ಟು ಇಲ್ಲಿ ರಾಜ್ಯದ ಸರ್ಕಾರವನ್ನ ಇಕ್ಕಟ್ಟಲ್ಲಿ ಸಿಗಿಸದೇ ನನ್ನ ಕೆಲಸ ಅಂತ ತೀರ್ಮಾನ ಮಾಡ್ಕೊಂಡು ಕೂತ್ಕೊಂಡ್ರೆ ರಾಜ್ಯಪಾಲರನ್ನು ಕರಿಬೇಕು, ಕಾಂಗ್ರೆಸ್ ಏಜೆಂಟ್ ಕರಿಬೇಕು? ನೀವೇ ಹೇಳಿ. ಈ ಸರ್ಕಾರ ಬಂದ ದಿನದಿಂದ ಕೂಡ ರಾಜ್ಯಪಾಲರ ವಿರುದ್ಧ ಟೀಕೆಗಳನ್ನು ಮಾಡ್ತಾ ಇದ್ರಿ. ಅತಿ ಹೆಚ್ಚು ಮಾಡಿದವರೇ ಈಶ್ವರಪ್ಪ. ಈಶ್ವರಪ್ಪ ಪ್ರಶ್ನೆ ಎಲ್ಲ ಇದು. ಒಬ್ಬ ರಾಜ್ಯದ BJP ಅಧ್ಯಕ್ಷ. ನನ್ನ ಕರ್ತವ್ಯವನ್ನು ಅಧ್ಯಕ್ಷನೇ ನಾನು ಮಾಡ್ತಾ ಇದ್ದೀನಿ. ಇದರಲ್ಲಿ ನಾನು ಈಶ್ವರಪ್ಪ ವೈಯಕ್ತಿಕ ಅಲ್ಲ. ರಾಜ್ಯದ ಅಧ್ಯಕ್ಷ ನನ್ನ ಕರ್ತವ್ಯ ಇದೆ. ಅವ್ರು ರಾಜ್ಯಪಾಲರ ಹುದ್ದೆ ಸ್ವೀಕಾರ ಮಾಡಿದ ದಿನ ಅವ್ರು ಹೇಳ್ತಾರೆ, ನಾನು ಇಲ್ಲಿ ರಾಜ್ಯದಲ್ಲಿ ಅದು ಹೆಂಗೆ ಅಧಿಕಾರ ನಡೆಸುತ್ತಾರೋ ನಾನು ನೋಡ್ತೀನಿ ಅಂತ. ಅರೆ, ಇವ್ರು ಯಾರ್ರೀ? ಜನರಿಂದ ಗೆದ್ದಂಥ ಸರ್ಕಾರ, ಆಶೀರ್ವಾದ ತಗೊಂಬಂದಿರೋ ಸರ್ಕಾರ, ಇದು ಹೆಂಗೆ ನಡೆಯುತ್ತೆ ನಾನು ನೋಡ್ತೀನಿ ಅಂತಂತಂದರೆ ನೋಡ್ತೀನಿ. ಏನು ಮಾಡ್ತಾರೆ ನನಗಂತೂ ಅರ್ಥ ಆಗಲ್ಲ. ಅದಕ್ಕೆ ಹೇಳ್ತಿರೋದು, ರಾಜ್ಯಪಾಲರ ಹುದ್ದೆಗೆ ನನಗೆ ಗೌರವ ಇದೆ. ಆ ಹುದ್ದೆಗೆ ತಕ್ಕಂತೆ ನಡೀದೇ ಇರೋಂಥ ಹಂಸರಾಜ್ ಭಾರದ್ವಾಜ್ ಬಗ್ಗೆ ನನಗೆ ತುಂಬ ಬೇಸರ ಇದೆ. ಅದನ್ನ ಯಾವ ರೂಪದಲ್ಲಿ ಹೇಳಬೇಕು ಹೇಳ್ತಾ ಇದ್ದೀನಿ. ತಾವು ಆಡಿದ ಮಾತಿನಿಂದಾಗಿ ಸದನದಲ್ಲಿ ವಿರೋಧ ಪಕ್ಷದ ನಾಯಕರೆಲ್ಲ ತಮ್ಮನ್ನು ಸದನದಿಂದ ಆಚೆ ಆಗಬೇಕು ಅಂತ ಬೇಡಿಕೆ ಇಟ್ಟರು ಲೋಕಾಯುಕ್ತ ಸಭಾಧ್ಯಕ್ಷರ ಮುಂದೆ. ವಿರೋಧ ಪಕ್ಷದ ಕರೆದಾಗ ಸನ್ಮಾನ ಮಾಡ್ರಿ ಅಂತ ಹೇಳ್ತಾರೆ. ವಿರೋಧ ಪಕ್ಷರು ಇರೋದೇನೆ ಆಡಳಿತ ಪಕ್ಷದ ಟೀಕೆ ಮಾಡೋಕ್ಕೆ. ವಿರೋಧ ಪಕ್ಷದ ಬಗ್ಗೆ ನಾನು ಖಂಡಿತ ಈ ಸಂದರ್ಭದಲ್ಲಿ ಅವ್ರು ಮಾಡಿದ ತಪ್ಪು ಅಂತ ಹೇಳಲ್ಲ. ವಿರೋಧ ಪಕ್ಷ ಇರೋದೇನೆ ಆಡಳಿತ ಪಕ್ಷದಲ್ಲಿ ಮಾಡ್ತಾ ಇರೋಂಥ ತಪ್ಪುಗಳನ್ನ ಹುಡುಕಿ ತಪ್ಪು ಅಂತ ಹೇಳಿ ಮಾಡೋದಿಲ್ಲ. ಸದನ ನಡೆಯೋದಕ್ಕೆ ಬಿಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ
ರಾಜ್ಯಪಾಲರನ್ನ ಸದನದಲ್ಲಿ ಎಳೆತಂದು ಸದನದಲ್ಲಿ ಮಾತಾಡಿ ಈ ಸದನವನ್ನು ಹಾಳು ಮಾಡಬೇಕು ಅನ್ನೋ ಉದ್ದೇಶದಿಂದ ಈಶ್ವರಪ್ಪ ಇದನ್ನು ಮಾಡ್ತಾ ಇದ್ದೀರಿ. ನಾನು ನಿಮಗೆ ನೇರವಾಗಿ ಕೇಳ್ತೀನಿ, ಈ ಸರ್ಕಾರ ಬಂದಿದ್ದರಿಂದ ಇವತ್ತಿನ ಅಧಿವೇಶನ ತನಕ ಯಾವುದಾದ್ರೂ ಅಧಿವೇಶನದಲ್ಲಿ ಪೂರ್ಣ ಅಧಿವೇಶನ ನಡೆಯ ಕಾಂಗ್ರೆಸ್ನವರು ಬಿಟ್ಟಿದಾರ? ಪ್ರತಿ ಯಾವ್ದಾರವನ್ನು ತಗೊಳೋದು ಧರಣಿ, ಯಾವ್ದಾರ ಸಬ್ಜೆಕ್ಟ್ ತಗೊಳೋದು ಸಭಾತ್ಯಾಗ, ಯಾವ್ದಾರ ಅಧಿವೇಶನವೇ ಇಲ್ಲ. ಇದು ವಿರೋಧ ಪಕ್ಷ ಅಂತ ಕರಿಬೇಕಾ? ಇದು ಹೊಸದಲ್ಲ ಅವ್ರು ಮಾಡಿದ್ದು. ಈ ಬಾರಿ ಅವ್ರು ಮಾಡಿದ ತಪ್ಪು ಅವ್ರಿಗೆ ಅರ್ವಾಯಿತನ ಗೊತ್ತಿಲ್ಲ, ಅಧಿವೇಶನ ಮತ್ತೆ ನಿನ್ನೆಯಿಂದ ಕಂಟಿನ್ಯೂ ಮಾಡಿದ್ದಾರೆ. ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು, ಅಧಿವೇಶನವನ್ನು ನಡೆಯಕ್ಕೆ ಬಿಡಬಾರ್ದು ಅನ್ನೋಂಗಿದ್ರೆ ನಾವು ಮತ್ತೆ ಇನ್ನೊಂದು ಗಲಾಟೆ ಮಾಡ್ತಿದ್ವಿ. ನಮಗೆ ಅಧಿವೇಶನ ನಡಿಬೇಕು ಅನ್ನೋಂಥ ಆಸೆಯಿಂದನೇ ಇವತ್ತು ನಿನ್ನೆ ಅವ್ರು ಹೊಂದ್ಕೊಂಡಿದ್ದಕ್ಕೋಸ್ಕರ ನಾವು ಹೊಂದ್ಕೊಳ್ತಾ ಹೋಗ್ತಾ ಇರೋದು. ಅವ್ರು ಗಲಾಟೆ ಮಾಡಿ ಓಡೋಗೋರು, ಒಳಗೂ ವಿರೋಧ ಪಕ್ಷ ಕೆಲಸ ಮಾಡೋದಿಲ್ಲ. ದಾಖಲೆಗಳು ತೋರಿಸ್ತೀವಿ 10 ಸರಿ ಹೇಳ್ತಾರೆ, ಯಾವ ದಾಖಲೆ ತೋರಿಸ್ಲಿಲ್ಲ. ಹೋರಾಟ ಮಾಡ್ತೀವಿ, ಹೊರಗಡೆ ಹೋರಾಟ ಮಾಡ್ತೀವಿ, ಒಂದ್ಸರಿ ಹೊರಗಡೆ ಹೋರಾಟ ಇಲ್ಲ. ಒಂದ್ಸರಿ ಬೆಂಗಳೂರಿಂದ ಬಳ್ಳಾರಿ ತನಕ ಒಂದು ಡ್ಯಾನ್ಸ್ ಮಾಡಿದ್ರು, ಅದು ಬಿಟ್ಟರೆ ಏನು ಹೋರಾಟ ಮಾಡಿದ್ರು? ನೀವು ಹೇಳಿ ನೋಡೋಣ. ಕಾಂಗ್ರೆಸ್ ವಿರೋಧ ಪಕ್ಷವಾಗಿ ಈ ಸರ್ಕಾರವು ಕೂಡ ಬಹಳ ಅಭದ್ರತೆಯ ವಾತಾವರಣದಲ್ಲಿದೆ. ಹಾಗಾಗಿ ಈ ಸರ್ಕಾರವನ್ನ ಮುಂದುವರಿಸಬೇಕು ಅನ್ನೋ ಏಕೈಕ ಕಾರಣಕ್ಕೆ ತಾವೆಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಯಾವಾಗ ಬಿದ್ದೋಗುತ್ತೆ ಅನ್ನೋ ಆತಂಕದಲ್ಲಿದ್ದೀರಿ. ನೀವು ಸುಮ್ಮನೆ ಯಾವುದೋ ಭ್ರಮೆನ ನೀವು ಇದ್ರೆ ನಾನೇನ್ ಮಾಡ್ಲಿ? ಯಾಕೆ ಅಭದ್ರ? ಮುಖ್ಯಮಂತ್ರಿಯಾಗಿ ಯಡಿಯೂರಪ್ಪನವ್ರು ಅಧಿಕಾರ ಸ್ವೀಕಾರ ಮಾಡದಿಂದ ಇವತ್ತಿನ ತನಕ ಏನು ಅಭದ್ರ ಏನು ನಡೆದಿದೆ? ಏನು ಆಗೇ ಇಲ್ಲ ಸರ್ಕಾರದಲ್ಲಿ, ಪಕ್ಷದಲ್ಲಿ ಅಭದ್ರ ಏನಾಗಿದೆ ಹೇಳಿ? ಏನು ಅಭದ್ರ ಇಲ್ಲ. ಯಾರ್ಯಾರನ್ನೋ ನಮ್ಮ ಶಾಸಕರು ಹೊಸಬ್ರನ್ನ ಇಟ್ಕೊಂಡವ್ರನ್ನ ಗೋವಾ ಕರ್ಕೊಂಡೋದ್ರು, ಏನೇನೋ ಮಾಡಿದ್ರು. ಸುಪ್ರೀಂ ಕೋರ್ಟ್ನ ತನಕ ಹೋಗಿ ಸುಪ್ರೀಂ ಕೋರ್ಟ್ನಲ್ಲಿ ಅವ್ರ ಪರ ಆದರೂ ಯಾಕೆ ಬಿಜೆಪಿ ವಾಪಸ್ ಬಂದರು ಅವ್ರಿಗೆ ನಮ್ಮ ಹತ್ರ? ಈ ಸರ್ಕಾರವೇ ಈ ರಾಜ್ಯಕ್ಕೆ, ಈ ಪಕ್ಷವೇ ಈ ರಾಜ್ಯಕ್ಕೆ ಒಳ್ಳೇದು ಮಾಡುತ್ತೆ ಅನ್ನೋ ವಿಶ್ವಾಸದಲ್ಲಿ ಜನ ಇದ್ದಾರೆ, ಶಾಸಕರಿದ್ದಾರೆ. ಈ ಪಕ್ಷ ಅಭದ್ರ ಅನ್ನೋ ಪ್ರಶ್ನೆನೇ ಇಲ್ಲ. ಈ ಸರ್ಕಾರ 5 ವರ್ಷ ಪೂರ್ಣ ಇರುತ್ತೆ. ಆ ನಂತರ ಹೇಳಿದ್ನಲ್ಲ, ಕಳೆದ ಬಾರಿ ಈ ವರ್ಷ 5 ವರ್ಷದಲ್ಲಿ ಆಗಿರೋಂಥ ಗೊಂದಲಗಳೇನಿದೆ ಗಮನಿಸಿ ಅದನ್ನು ಸರಿ ಮಾಡಿಕೊಂಡು ಮುಂದಿನ 224 ಕ್ಷೇತ್ರದಲ್ಲಿ ಒಳ್ಳೆ ಅಭ್ಯರ್ಥಿಗಳನ್ನ ಹಾಕಿ ಈ ಅನುಭವದಿಂದ ಇನ್ನೂ ಉತ್ತಮ. ಯಾಕೆಂದ್ರೆ ರಾಜ್ಯದಲ್ಲಿ ಅಂದ್ರೆ ಈಗಿರೋರು ಬಹಳಷ್ಟು ಜನ ಬಿಡೋ ಐಡಿಯಾ ಕೂಡ ಇದೆ. ನೋಡ್ರಿ, ನಮ್ದು ಪೊಲಿಟಿಕಲ್ ಪಾರ್ಟಿ ಯಾಕೆ ಸುಮ್ಮನೆ ಏನೇನು ಪ್ರಶ್ನೆಗಳು? ಸರಿ, ಯಾವಾಗ ಮಧ್ಯಂತರ ಚುನಾವಣೆ ಯಾವಾಗ ಬರುತ್ತೆ ರಾಜ್ಯದಲ್ಲಿ? ಯಾವನ ಕುಡಿದ್ರೆ ಕೇಳ್ಬೇಕು ಅಷ್ಟೇ ಈ ಮಾತುಗಳನ್ನ. ಯಾಕೆ ಮಧ್ಯಂತರ ಚುನಾವಣೆ ಬರುತ್ತೆ? ಬರಲ್ಲ. ಯಾಕೆ ಬರುತ್ತೆ ಹೇಳಿ? ಯಾಕೆ ಬರುತ್ತೆ ಚುನಾವಣೆ, ಮಧ್ಯಂತರ ಚುನಾವಣೆ? ರಾಜ್ಯ ಜನ ನಮ್ಗೆ ಆಯ್ಕೆ ಮಾಡಿರೋದು 5 ವರ್ಷ ಆಡಳಿತ ಮಾಡಿ ಅಂತ. ಯಾರೋ ಕಾಂಗ್ರೆಸ್ನವರು JDSನವ್ರು ಕೇಳಿದಾಗ ನೀವು ಪ್ರಶ್ನೆ ಕೇಳಿದ್ರೆ ಏನು ಉತ್ತರ ಕೊಡಲಿ ನಾನು? ಯಾಕೆ 5 ವರ್ಷ ಪೂರ್ಣ ನಡೆಸಂತ ಸರ್ಕಾರಕ್ಕೆ ನೋಡಿ, ನಾನು ಅದಕ್ಕೆ ಹೇಳ್ತಿರೋದು, ಕೇಂದ್ರದ ಪ್ಲಾನಿಂಗ್ ಕಮಿಷನರು ದೇಶದಲ್ಲಿ ಕರ್ನಾಟಕವನ್ನು ರಾಜ್ಯದಲ್ಲಿ ಅಭಿವೃದ್ಧಿ ದಿಕ್ಕಲ್ಲಿ 2ನೇ ಸ್ಥಾನದಲ್ಲಿ ತಗೊಂಡೋಗಿ ಅಂತ ಹೇಳಿದ್ದಾರೆ. ಇವತ್ತು ನಮ್ಮ ವಸತಿ ಯೋಜನೆ ಇಡೀ ದೇಶದಲ್ಲಿ 2ನೇ ಸ್ಥಾನ. ಸೋಮಣ್ಣರು ಇವತ್ತು ನನಗೆ ಸಿಕ್ಕಿದ್ರು, 2ನೇ ಸ್ಥಾನ ಕೊಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ಅಭದ್ರ ಇದೆ, ಮಧ್ಯಂತರ ಚುನಾವಣೆ ಬರುತ್ತೆ, ಈ ಸರ್ಕಾರ ಬಿದ್ದೋಗುತ್ತೆ. ಆ ಕಾಂಗ್ರೆಸ್ನವರು JDSನವ್ರು ಕೇಳಿದ್ರೆ ನೀವು ಪ್ರಶ್ನೆಗಳು ಕೇಳಿದ್ರೆ ನಾನೇನು ಉತ್ತರ ಕೊಡಲಿ ಹೇಳಿ? ದಯವಿಟ್ಟು ಬೇಡ. ಇನ್ನೂ 1.5 ವರ್ಷ ಏನು ಉಳಿದಿದೆ, ರಾಜ್ಯ ಜನಕ್ಕೆ ಇನ್ನೂ ಒಳ್ಳೆ ಕೆಲಸ ಮಾಡಿ ತೋರಿಸ್ತವೆ, ಭದ್ರವಾಗಿರುತ್ತೆ. ಮುಂದಿನ 5 ವರ್ಷವೂ BJP ಸರ್ಕಾರನೇ ಇರುತ್ತೆ. ಓಕೆ, ಥ್ಯಾಂಕ್ ಯು ಈಶ್ವರಪ್ಪ. ಅನೇಕ ವಿಚಾರ ಹಂಚಿಕೊಂಡ್ರೆ ನಮ್ಮ ಜೊತೆ, ಧನ್ಯವಾದ. ಸೊ ಇದಿಷ್ಟು ಈಶ್ವರಪ್ಪ ಅವ್ರ ಜೊತೆಗಿನ ಮಾತು. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗ್ತೀನಿ. ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.